CBSE NCERT ಮ್ಯಾಥಮೆಟಿಕ್ಸ್ 9th ಸ್ಟ್ಯಾಂಡರ್ಡ್ದು ಫಸ್ಟ್ ಚಾಪ್ಟರ್ ನಂಬರ್ ಸಿಸ್ಟಮ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಅದರಲ್ಲಿ ಎಕ್ಸಸೈಸ್ 1.3 7th ಕ್ವೆಶ್ಚನ್, ರೈಟ್ 3 ನಂಬರ್ಸ್ ಹೂಸ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆರ್ ನಾನ್ ಟರ್ಮಿನೇಟಿಂಗ್ ನಾನ್ ರೆಕರಿಂಗ್. ಟರ್ಮಿನೇಟು ಆಗಬಾರ್ದು ಅಂದರೆ ಎಂಡೂ ಆಗಬಾರ್ದು, ರೆಕರು ಆಗಬಾರ್ದು ಅಂಥದ್ದು 3 ನಂಬರ್ ಬರೀರಿ ಅಂತ ಹೇಳಿದ್ದಾರೆ. ಆನ್ಸರ್ ಬರೆಯೋಣ ಈಗ. ಆನ್ಸರ್ ಫಸ್ಟ್ ಒನ್ ಈಸಿ 0.01 ಬರೀರಿ. ಆಮೇಲೆ 2 0 ಹಾಕಿ 1 ಬರೀರಿ, 3 0 ಹಾಕಿ 1 ಬರೀರಿ, 4 0 ಹಾಕಿ 1 ಬರೀರಿ, ಮತ್ತು 5 0 ಹಾಕಿ 1 ಬರೀರಿ. ಇದು ಹಿಂಗೇ ಹೋಗುತ್ತೆ. ದಿಸ್ ಇಸ್ ನಾನ್ ಟರ್ಮಿನೇಟಿಂಗ್, ನಿಲ್ಲೋದು ಇಲ್ಲ, ರೆಕರು ಆಗ್ತಾನೇ ಇರಲ್ಲ. ಯಾಕಂದರೆ ಒಂದೇ ಥರದ್ದಿಲ್ಲ, ಎಲ್ಲ ಬೇರೆ ಬೇರೆ ಥರ ಇದೆ. ಇದು 1ನೇ ನಂಬರು. 2ನೇ ನಂಬರು 0 ಹಾಕಿ 0 1 ಜಾಗದಲ್ಲಿ 2 ಹಾಕ್ಕೊಳ್ಳಿ, ಇನ್ನೆಲ್ಲ ಸೇಮ್. 02 002 0002 402 502 ಹೀಗೆ ಹೋಗ್ತಾ ಇರತ್ತೆ. 3ನೇ ಕ್ವೆಶ್ಚನ್, 3ನೇ ಎಕ್ಸಾಂಪಲ್ ಕೇಳಿದ್ದಾನೆ. ಇನ್ನೂ ಒಂದು ಕೆಲಸ ಮಾಡ್ಬೋದು, 3 ಹಾಕ್ಕೊಳ್ಳಿ, ಬೇಡ 003 0003 00003 3 2 3 4 1 2 3 4 5 3 ಎಕ್ಸಾಂಪಲ್ ಬಂತಾ? ಅರ್ಥ ಆಯ್ತಾ? ಈಸಿಯಾಗಿರೋದು ಹೇಗೆ 3 ಎಕ್ಸಾಂಪಲ್ ಬರಿಬೇಕು ಅಂತ. ಯಾವುದು ನಿಲ್ಲೂಬಾರ್ದು, ರೆಕರು ಆಗಬಾರ್ದು. ನಿಲ್ಲೂಬಾರ್ದು, ರಿಪೀಟು ಆಗಬಾರ್ದು ಅಂದರೆ 0 1 1 0 ಹಾಕಿ 1 ಬರೀರಿ, 2 0 ಹಾಕಿ 1 ಬರೀರಿ, 3 0 4 0 ಹಂಗೆ 1 1 ಬರೀರಿ. ಆ ಒಂದೊಂದು ಜಾಗದಲ್ಲಿ ಇವಾಗ 2 2 ಹಾಕ್ಕೊಂಡೋಗಿ, ಆಗ 2ನೇ ಜಾಗದಲ್ಲಿ 3 3 ಹಾಕ್ಕೊಂಡೋಗಿ. ಹೀಗೇ ಬೇಕಾದ್ರೆ ಇಲ್ಲೂ 03 ಹಾಕೋಬೋದು, ಸೇವೇ ಬರುತ್ತೆ. ಇದು ಎಲ್ಲೂ ನಿಲ್ಲೋದು ಇಲ್ಲ, ರಿಪೀಟು ಆಗಲ್ಲ. ಇದಕ್ಕೆ ಅವನ ಎಕ್ಸಾಂಪಲ್ ಕೊಡಿ ಅಂತ ಹೇಳಿದ್ದಾನೆ. 3 ಬರೆದಿದ್ದೀವಿ ನಂಬರು. ಥ್ಯಾಂಕ್ ಯು. ಇವಾಗ 8th ಕ್ವೆಶ್ಚನ್ಗೆ ಹೋಗೋಣ. ಫೈಂಡ್ 3 ಡಿಫ್ರೆಂಟ್ ಇರ್ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ ರ್ಯಾಷನಲ್ ನಂಬರ್ಸ್ 5/7 ಆ್ಯಂಡ್ 9/11 ಅಂತ ಹೇಳಿದ್ದಾನೆ. ಇದು ರ್ಯಾಷನಲ್ ನಂಬರ್ಸ್, ಯಾಕಂದರೆ ಚಿಕ್ಕದಿದೆ ಮೇಲ್ಗಡೆ, ಕೆಳಗಡೆ ದೊಡ್ಡದಿದೆ. ಸೊ ರ್ಯಾಷನಲ್ ನಂಬರ್ P/Q ನೋಡ್ಕೊಳ್ಳಿ, ಇದು ರ್ಯಾಷನಲ್ ನಂಬರ್. ನಮಗೆ ಬೇಕಾಗಿರೋದು ಇರ್ರ್ಯಾಷನಲ್ ನಂಬರ್ಸ್ ಬೇಕು ನಮಗೆ. ಸೊ ಫಸ್ಟ್ ಏನು ಮಾಡೋಣ, ಫಸ್ಟ್ ಇದನ್ನು ಡೆಸಿಮಲ್ಗೆ ಹಾಕ್ಕೊಳ್ಳೋಣ. ಆನ್ಸರ್ 7 ಹೊರಗೆ ಬರ್ಕೊಂಡು 5 ಒಳಗೆ ಬರ್ಕೊಂಡೆ, 0 ಪಾಯಿಂಟ್ ಹಾಕಿದೆ, 50 ಬಂತು. 7 7s 49, 1 ಬಂತು. 7 1s 7, 3 ಬಂತು, 30 ಆಯಿತಾ. 7 4s 28, 2 ಬಂತು. ಸಾಕು, ಒಂದು 3 ಮಾಡಿದ ತಕ್ಷಣ ನಿಲ್ಲಿಸೋಣ, ಸುಮ್ಮನೆ ನೋಡ್ಕೊಳ್ಳೋದಕ್ಕೋಸ್ಕರ. ಇದು ನೋಡ್ಕೊಳ್ಳೋಣ. 9/11 ಏನಾಗುತ್ತೆ, 11 ಹೊರಗಡೆಗೆ 9 ಒಳಗಡೆ ಬರೆದೆ, 0 ಪಾಯಿಂಟ್ ಹಾಕಿದ್ದಕ್ಕೆ 0 ಬಂತು. 11 8s 88, 2 ಬಂತು. 11 1s 11, 9 ಬಂತು, 0 ಬರುತ್ತೆ. 11 8s 88, 2 ಬಂತು. ಎರಡೂ 2 2 ಬಂತಾ. ಸುಮ್ಮನೆ ನಮಗೆ ನೋಡ್ಕೊಳ್ಳೋಕ್ಕೆ ಮಿನಿಮಮ್ಮು ಮ್ಯಾಕ್ಸಿಮಮ್ ನಂಬರ್ ಯಾವುದ್ರ ಮಧ್ಯೆ ಬರಬೇಕು ಅನ್ನೋದಕ್ಕೆ ಮಾತ್ರ ನೋಡ್ಕೊಳ್ಳೋಕ್ಕೆ ಇದು ಮಾಡಿದೆ ನಾನು. ಇವಾಗ ಅವನೇನು ಕೇಳಿದ್ದಾನೆ, 3 ಡಿಫ್ರೆಂಟ್ ಇರ್ರ್ಯಾಷನಲ್ ನಂಬರ್ಸ್ ಬೇಕು ಅಂತ ಹೇಳಿದ್ದಾನೆ. ಸೊ ಫಸ್ಟ್ ಒನ್ ಮಾಡೋಣ. 7.4 ಮೇಲಿರಬೇಕು, 8.18 ಒಳಗಿರ್ಬೇಕು ನಂಬರ್ಸು. ಸೊ ಈಸಿ ಅಂದರೆ 0.72 ತೊಗೊಳ್ಳಿ, 1 0 ಹಾಕಿ, 72 ಬರೀರಿ, 2 0 ಬರೀರಿ, ಮತ್ತು 72 ಬರೀರಿ, 3 0 ಬರೀರಿ, ಮತ್ತು 72 ಬರೀರಿ, 4 0 ಬರೀರಿ. ಇದು ಹೀಗೇ ಹೋಗುತ್ತೆ. ಸೊ ಒಂದು ಇರ್ರ್ಯಾಷನಲ್ ನಂಬರ್ ಆಯಿತು. ಈಗ ಎರಡನೇದು
71 ಮೇಲೆ 81 ಒಳಗೆ. ಸೊ 75 ತಗೊಳ್ಳೋಣ. 75 75 75 ಫಸ್ಟಿಗೆ 1 0 2 0 3 0 4 0. ಇದು ಇನ್ನೊಂದು ಎಕ್ಸಾಂಪಲ್ ಆಯಿತು ಇರ್ರ್ಯಾಷನಲ್ ನಂಬರ್ಗೆ. 81 ಒಳಗೆ ಅಂದಿದ್ದಾನೆ. ಸೊ ಯಾವುದಾದ್ರು ತೊಗೋಬೋದು. 86 76 ಆದ್ರೂ ತೊಗೋಬೋದು. ನಾನು 80ನೇ ತೊಗೋತೀನಿ. 80 8 ಆದಮೇಲೆ 2 0 3 0 8 ಆದಮೇಲೆ 4 0 8 ಆದಮೇಲೆ 5 0. ಸರಿನಾ? ಈ ಥರ ಯಾವುದಾದ್ರು ಇವೆರಡು ಎಕ್ಸ್ಟ್ರೀಮ್ ಏನು 7.4 ಅಂದರೆ ಪಾಯಿಂಟ್ ಆದಮೇಲೆ 71 ಬಂದಿದ್ದರೆ ಅದಕ್ಕಿಂತ ದೊಡ್ಡದಾಗಬೇಕು. ಪಾಯಿಂಟ್ ಆದಮೇಲೆ 81 ಅದಕ್ಕಿಂತ ಚಿಕ್ಕದಾಗಬೇಕು. ಯಾವುದಾರ ನಂಬರ್ ತೊಗೊಳ್ಳಿ. 0.72 ಹಾಕ್ಕೊಳ್ಳಿ, 0.73 74 75 76 77 78 79 80 ತನಕ ಹೋಗ್ಬೋದು. ಸೊ ಯಾವುದಾರ 3 ನಂಬರ್ ಇರ್ರ್ಯಾಷನಲ್ ನಂಬರ್ ಅಂತ ಆಗುತ್ತೆ. ಥ್ಯಾಂಕ್ ಯು. ಇವಾಗ 9th ಕ್ವೆಶನ್ಗೆ ಹೋಗೋಣ. ಕ್ಲಾಸಿಫೈ ದ ಫಾಲೋಯಿಂಗ್ ನಂಬರ್ಸ್ ಆ್ಯಸ್ ರ್ಯಾಷನಲ್ ಆರ್ ಇರ್ರ್ಯಾಷನಲ್ ಅಂತ ಕೇಳಿದ್ದಾನೆ. ಫಸ್ಟ್ ಕ್ವೆಶನ್ ಏನದರಲ್ಲಿ? ರೂಟ್ 23. ರೂಟ್ 23 ಪರ್ಫೆಕ್ಟ್ ಸ್ಕ್ವೇರ್ ರೂಟ್ ಅಲ್ಲ, ಆದ್ದರಿಂದ ಇರ್ರ್ಯಾಷನಲ್. ಇರ್ರ್ಯಾಷನಲ್ ನಂಬರ್. ರೂಟ್ 225 ಇದು 15 ಸ್ಕ್ವೇರ್ ರೂಟ್ ಆಗುತ್ತೆ, ವಿಚ್ ಈಸ್ 15 ಅಲ್ವಾ? ಸೊ ಇಟ್ ಈಸ್ ಎ ರ್ಯಾಷನಲ್ ನಂಬರ್. (0.3796) ಕೆಳಗಡೆಗೆ 3796 ಡಿವೈಡೆಡ್ ಬೈ 1 2 3 4 1 2 3 4 1 2 3 4. ಸೊ ಇದು ಚಿಕ್ಕದು ಇದು ದೊಡ್ಡದು. ಸೊ ರ್ಯಾಷನಲ್ ನಂಬರ್. ಈಗ 7.478478 ಇದೂ ಹಂಗೆ ಆಗುತ್ತೆ ನೋಡಿ. 7 ಡಿವೈಡೆಡ್ ಬೈ 1 2 3 4 5 6 7 4 7 8 4 7 8 7 4 7 8 4 7 8 divided by 1 2 3 4 5 6 1 2 3 4 5 6 1 2 3 4 5 6 7 ನಂಬರ್ಸ್ ಬಂತು ಇಲ್ಲಿ. 1 2 3 4 5 6 ನಂಬರ್ಸು, ಒಂದು ಹೋಲ್ ನಂಬರು ಒಂದು ಫ್ರ್ಯಾಕ್ಷನ್ನು. ಸೊ ರಿಯಲ್ ನಂಬರ್, ರ್ಯಾಷನಲ್ ನಂಬರ್. ನಿಮ್ಗಾಗ್ಲೇ ಹೇಳಿದೆ 1 ಫಾಲೋಡ್ ಬೈ 1 0, ಆಮೇಲೆ 2 0 3 0 4 0 1 0 ಬರುತ್ತೆ ನೋಡಿ. 1.10 1 ಬೈ 0 0 1 0 0 3 0 ಆಮೇಲೆ 1 ಆದಮೇಲೆ 4 zeros ಆಮೇಲೆ ಹಾಗೇ ಹೋಗ್ತಿರುತ್ತೆ. ಇಂಥ ನಂಬರ್ ಬಂದಾಗ ಇರ್ರ್ಯಾಷನಲ್ ನಂಬರ್ಸ್. ಬರೀ ಇರ್ರ್ಯಾಷನಲ್ ಒಂದೇ ಅಲ್ಲ, ಇದು ನಾನ್ ಟರ್ಮಿನೇಟಿಂಗ್ ನಾನ್ ರೆಕರಿಂಗ್ ನಂಬರ್ ಆಗುತ್ತೆ. ಸೊ ಅವನು ಬರೀ ರ್ಯಾಷನಲ್ ಇರ್ರ್ಯಾಷನಲ್ ಹೇಳಿದ್ದಾನೆ. ಸೊ ಇರ್ರ್ಯಾಷನಲ್ ನಂಬರ್. ಥ್ಯಾಂಕ್ ಯು. ಈ ಎಕ್ಸಸೈಸ್ ಮುಗೀತು 1.3. ನೆಕ್ಸ್ಟ್ ಇದರಲ್ಲಿ ಮುಂದಿನದಕ್ಕೆ ಹೋಗೋಣ. ಥ್ಯಾಂಕ್ ಯು.